ಇದೆಯಾ ನಿಮ್ಗೆ? ಏನ್ ಮಾಡಕ್ ಹೊರಟಿದ್ದೀರಾ ಇಬ್ರು? ಅಮ್ಮ ಅದು ಮಾತಾಡ್ಬೇಡ ನೀನು. ನಮಗೆ ಗೊತ್ತಿಲ್ದಿರೋ ಹಾಗೆ ಇಬ್ರು ಇನ್ವೆಸ್ಟಿಗೇಷನ್ ಮಾಡಕ್ ಹೋಗಿದ್ರ ಅಲ್ಲಿ? ಅಷ್ಟು ದೊಡ್ಡವರಾಗ್ಬಿಟ್ರ ನೀವಿಬ್ರು? ಅಯ್ಯೋ ಅತ್ತೆ, ಹಾಗೇನಿಲ್ಲ. ಮಹಾಲಕ್ಷ್ಮಿ ಅವರು ಯಾರು ಅಂತ ತಿಳ್ಕೊಳೋದಕ್ಕೆ ಹೋಗಿದ್ದೆ ಅಷ್ಟೇ. ಸಾಕು, ಸುಮ್ಮನಿರ್ತೀಯ? ಅದನ್ನ ತಿಳ್ಕೊಂಡು ನಿಮ್ಗೇನಾಗಬೇಕಾಗಿದೆ? ಲೋ ವಿಶ್ವ, ನೀನು ಈ ಥರ ಕೆಲಸ ಮಾಡಿದ್ದೆ ಅಂತ ನಿಮ್ಮ ಅಪ್ಪನಿಗೆ ಏನಾದರೂ ಗೊತ್ತಾದ್ರೆ ಅವ್ರು ಎಷ್ಟು ನೋವು ಅನುಭವಿಸ್ತಾರೆ ಅಂತ ನಿನ್ನ ಯೋಚನೆ ಆದರೂ ಇದೆಯಾ? ನೆಮ್ಮದಿಯಾಗಿರೋ ನಿಮ್ಮ ಅಪ್ಪನ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸ್ಬೇಡ. ಮನೇಲಿ ಯಾರಿದ್ರು ಯಾರಿಲ್ಲ ಅಂತ ತಿಳ್ಕೊಂಡು ನೀನೇನ್ ಮಾಡ್ಬೇಕಾಗಿದೆ? ಹಾಗಲ್ಲ ಅಮ್ಮ, ಆ ಹೆಸರು ಕೇಳಿದ್ರೆ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನೀನು ಈ ರೀತಿ ಮಾತಾಡ್ತಿರೋದು ನೋಡಿದ್ರೆ ಮಹಾಲಕ್ಷ್ಮಿ ಅನ್ನೋರು ಈ ಮನೇಲಿ ಇದ್ರು ಅಂತ ಅನಿಸ್ತಿದೆ. ಆದ್ರೆ ಇವಾಗ ಯಾಕಿಲ್ಲ? ಅವ್ರಿಗೂ ನಿಮಗೂ ಏನಾಗಿದೆ? ಯಾಕೆ ನೀವಿಬ್ರು ದೂರ ದೂರ ಇದ್ದೀರಾ? ಎಷ್ಟು ತಾಯಿಗೆ ಪ್ರಶ್ನೆ ಕೇಳಷ್ಟು ದೊಡ್ಡವನಾಗ್ಬಿಟ್ಟಿಯನೋ ನೀನು? ನಿನ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಸಮಯ ಅಲ್ಲ ಇದು. ಯಾರ ಹೆಸರನ್ನ ನಿಮ್ ತಂದೆ ಮರಿಬೇಕು ಅಂತಿದಾರೋ ಆ ಹೆಸರನ್ನ ಮತ್ತೆ ಅವ್ರ ಮುಂದೆ ತೆಗಿಬೇಡ. ಅವ್ರ ಮನಸ್ಸನ್ನ ನೋಯಿಸಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಇದೇ ಕೊನೆ. ಇನ್ನು ಮೇಲೆ ಈ ಮನೇಲಿ ಅವ್ರ ಹೆಸರು ಎತ್ತಬಾರ್ದು. ಅತ್ತೆ, ಯಾಕೆ ಅವ್ರ ಹೆಸರನ್ನ ಹೇಳ್ಬಾರ್ದು? ಅಂಥದ್ದು ಏನಾಗಿದೆ ಅತ್ತೆ? ಹೇಳಿ. ಅವನಿಗೆ ಹೇಳಿದ ಅರ್ಥ ಆಗ್ಲಿಲ್ವಾ? ನಿನಗೆ ಸಪರೇಟಾಗಿ ಹೇಳ್ಬೇಕಾ? ಅವಳ ಹೆಸರು ಈ ಮನೇಲಿ ಹೇಳ್ಬಾರ್ದು ಅಷ್ಟೇ. ಅದನ್ನ ನಿಮ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ನಿಮ್ಮ ಪಾಡಿಗೆ ನೀವಿಬ್ರೇ ಇದ್ರೆ ಸರಿ. ಇಲ್ಲದೆ ಹೋದ್ರೆ ಮುಂದೆ ಆಗೋ ಅನಾಹುತಕ್ಕೆ ನೀವಿಬ್ರೇ ಕಾರಣ ಆಗ್ತೀರಾ. ಅದಾಗಲ್ಲ. ಇನ್ನೇನು ಕೇಳ್ಬೇಡ ವಿಶ್ವ. ನಿನಗೆ ತಾಯಿ ಅನ್ನೋ ಗೌರವ ಇದ್ರೆ ಈ ವಿಷಯ ಇಲ್ಲೇ ಬಿಟ್ಬಿಡು. ಇನ್ನು ಮೇಲೆ ಆ ಹೆಸರು ನಿನ್ ಬಾಯಿನಲ್ಲಿ ಬರಬಾರ್ದು. ಒಂದು ವೇಳೆ ಬಂದ್ರೆ ನನ್ನ ಮೇಲೆ ಆಣೆ. ಸರಿ ಕಣ್ಮುನ್ಸ್ವಾಮಿ, ನೀನು ಹೇಳ್ದಂಗೆ ಮಾಡೋಣ ಬಿಡು. ನೀನು ಹೇಳೋದೆಲ್ಲ ನಮ್ಗೊಳ್ಳೋದಕ್ಕೆ ಅಲ್ವೇ? ಹಾಂ, ಹಂಗೆ ಮಾಡೋಣ ಬಿಡು. ಸರಿನಪ್ಪ, ನಾಳೆ ಸಮಾವೇಶಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ನೀನೇನು ಭಯ ಪಡಬೇಡ. ನಾಳೆ ನಾವೇನು ಅಂದ್ಕೊಂಡಿದ್ದೀವೋ ಅದು ಖಂಡಿತ ಆಗುತ್ತೆ. ಹಾಂ, ಸರಿ ಮುನ್ಸ. ನೋಡಿದೆ ನಮ್ಮಿ, ನನ್ನ ಮನಸ್ಸಲ್ಲಿ ಏನೋದೋ ಆ ಮುನ್ಸ್ವಾಮಿ ಮನಸ್ಸಲ್ಲೂ ಅದೇ ಅದೇ. ನಾಳಿಕೆ ಸಿದ್ದೇಗೌಡ ಪೂರ್ವಿ ಮದುವೆನ ಅನೌನ್ಸ್ ಮಾಡ್ತಾಯಿದ್ದೀವಿ. ಆಮೇಲೆ ನಾವಿಬ್ಬರು ಸಂಬಂಧಿಕರು ಅನ್ನೋ ವಿಷಯನೂ ಎಲ್ರಿಗೂ ಗೊತ್ತಾಯ್ತದೆ. ಇನ್ನೆಲ್ಲ ಮರುಗಳ ದೇವ್ರ ದಯದಿಂದ ಈಗೆಲ್ಲ ಒಳ್ಳೇದಾಗ್ತಿದೆ. ಏನೂ ವಿಘ್ನ ಇಲ್ಲದೆ ಈ ಮದುವೆ ಒಂದು ಮುಗಿದ್ರೆ ಸಾಕು ರೀ. ಹಾಂ, ಯಾಕಮ್ಮಿ ಭಯ ಪಡ್ತಾ ಇದೆಯಾ? ನಾವು ಅಂದ್ಕೊಂಡಂಗೆ ಆಗ್ತದೆ. ಸಿದ್ದೇಗೌಡ ಪೂರ್ವಿ ಮದುವೆ ನಮ್ಮಿಬ್ಬರು ರಾಜಕೀಯದಕ್ಕೆ ಭದ್ರವಾದ ಬೂನಾದಿ ಅಂತ ಅನ್ಕೋ. ನೆನ್ನೆ ತನಕ ನಮ್ಗೆ ಆಪೋಸಿಟ್ ಆಗಿದ್ದು ಮುನ್ಸ್ವಾಮಿ ಈ ಮದುವೆಯಿಂದ ನಮ್ಮ ಕಡೆಗೆ ಆಗ್ತಾ ಇಲ್ವೇ? ನಮ್ಗೆ ಆಪೋಸಿಟೇ ಇಲ್ಲ ಅಂದಮೇಲೆ ನಮ್ಗೆ ಹೇಳೋರು ಕೇಳೋರು ಯಾರಿದ್ದಾರವಿ? ಅಧಿಕಾರ ಎಲ್ಲ ನಮ್ಮದೇ ಅಲ್ವೇ? ಛೇ, ಎಲ್ಲ ಅಪ್ಪಂದರು ಮಕ್ಕಳು ಮದುವೆ ಆಗ್ತಿದ್ದಾರೆ ಅಂತ ಖುಷಿಯಾದರೆ ಇವ್ರು ಮಾತ್ರ ಮದುವೆಯಲ್ಲೂ ರಾಜಕೀಯ ತರ್ತಿದ್ದಾರೆ. ಇವರು ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಒಂಥರ ಗೋಮುಖ ವ್ಯಾಘ್ರ ಇದ್ದಾಗೆ. ನೀವು ಹೇಳೋದು ಸರಿಯಾಗಿದೆ ಕಣಪ್ಪಯ್ಯ. ಈ ಕ್ಷೇತ್ರದ ಜನತೆಗೋಸ್ಕರ ನೀವೆಷ್ಟೆಲ್ಲ ಕೆಲಸ ಮಾಡಿದ್ರಿ. ಆದರೂ ಈ ಜನ ಎಲೆಕ್ಷನ್ ಟೈಮಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದೆ ಇನ್ಯಾರನ್ನೂ ಆಯ್ಕೆ ಮಾಡಿಬಿಟ್ರು. ಈ ಸಲ ನಾನು ನೋಡ್ತೀನಿ ನಿಮ್ಮನ್ನು ಬಿಟ್ಟು ಇನ್ಯಾರನ್ನು ಗೆಲ್ಲಿಸ್ತಾರೆ ಅಂತ. ಅಪ್ಪಯ್ಯ, ನಾವು ಮುನ್ಸ್ವಾಮಿಯವರು ಬೀಗ್ರಾಯ್ತಾರೋ ವಿಷಯ ಊರಲ್ಲೆಲ್ಲ ಮಾತಾಡ್ತವ್ರೆ ಕಣಪ್ಪಯ್ಯ. ಅದು ಅಲ್ಲದೆ ಮುನ್ಸ್ವಾಮಿಯವರು ಡೆಲ್ಲಿಗೆ ಹೋಯ್ತವ್ರೆ. ಇನ್ನು ಈ ಎಲೆಕ್ಷನಲ್ಲಿ ಗೆಲ್ಲೋದು ಜವರೇಗೌಡ್ರಯ್ಯ ಅಂತಲೂ ಮಾತಾಡ್ತಾವ್ರೆ. ಲೇಯ್, ಅನ್ಕಳ್ದೆ ಇರ್ತಾರಲ್ಲ ಲೇಯ್. ನೋಡ, ಕಳೆದ ಸಲ ನಾವು ಎಲೆಕ್ಷನಲ್ಲಿ ಸೋತಾಗಿಂದ ಜನಗಳ ಮನಸ್ಸನ್ನ ನಮ್ಮ ಕಡೆ ಎಳ್ಕೊಳ್ಳೋದಕ್ಕೆ ನಾವೇನೆಲ್ಲ ಪ್ರಯತ್ನ ಪಟ್ಟಿಲ್ಲ ಹೇಳು. ಏನೋ ದೇವ್ರ ದಯೆ, ಮುನ್ಸ್ವಾಮಿ ಮಗಳನ್ನ ನಮ್ಮ ಸಿದ್ದೇಗೌಡ ಮದುವೆ ಆಯ್ತವನೆ. ಅವಳನ್ನ ಅವನ ಮದುವೆ ಆದಮೇಲೆ
ಅವನ ರಾಜಕೀಯ ಜೀವನ ತುಂಬ ಚೆನ್ನಾಗಿರ್ತದಲ್ಲ. ಅದರಲ್ಲೂ ನಮ್ಮ ಸಿದ್ದೇಗೌಡ ಬುದ್ಧಿವಂತ, ಜನಗಳ ನಾಡಿ ಮಿಡಿತನ ಚೆನ್ನಾಗಿ ಅರ್ಥ ಮಾಡ್ಕೊಂಡವನೆ. ಅಮ್ಮಿ, ನಾನಾದ್ಮೇಲೆ ಖಂಡಿತ ಅವನು ಮಂತ್ರಿ ಆಗ್ತಾನೆ ಅನ್ನೋ ನಂಬಿಕೆ ನನಗೆ ಅದೇ ಕಣಮ್ಮಿ, ನೀನೇನು ದಿಗಿಲು ಪಡಬೇಡ. ಸಂತೋಷನೇ ರೀ. ಆದರೂ ಮದುವೆ ಮನೆ ಈ ಕಡೆ ಗಮನನೇ ಇಲ್ಲ, ರಾಜಕೀಯದ ಕಡೆನೇ ಓಡಾಡ್ಕೊಂಡಿದ್ದಾನೆ. ಈ ಸಾರಿ ನಿಮ್ಮನ್ನು ಗೆಲ್ಲಿಸ್ಲೇಬೇಕು ಅಂತ ಹಗಲು ರಾತ್ರಿ ಓಡಾಡ್ತಾ ಇದ್ದಾನೆ. ಅವನಿಗೆ ನೀವೇ ಬುದ್ಧಿ ಹೇಳ್ರಿ. ಮದುವೆ ಮನೆ ಇಲ್ಲಿ ಖುಷಿ ಖುಷಿಯಾಗಿ ಮನೇಲಿರೋ ಅಂತ ಹೇಳ್ರಿ. ಆಮೇಲೆ ರಾಜಕೀಯ ಅನ್ನೋದು ಇದ್ದೇ ಇರುತ್ತಲ್ವಾ. ಅವ್ನು ನಮ್ಮ ಮಾತು ಕೇಳನೇನವ, ನೀನೇ ನೋಡ್ಲಿಲ್ವೇ ಅಪ್ಪಯ್ಯ ಹೇಳಿದ್ರು ಕೇಳದೆ ಹೆಂಗ್ ಹೋದ ಅಂತ. ನಮ್ಮ ಸಿದ್ದು ತನ್ನ ಕಷ್ಟಕ್ಕಿಂತ ಜನಗರ ಕಷ್ಟಕ್ಕೆ ಜಾಸ್ತಿ ಸ್ಪಂದಿಸ್ತಾನೆ. ಹೌದು ಕಲಾ ಮರಗೌಡ, ಎಲ್ಲರೂ ಮದುವೆ ಆಗ್ತಾ ಇದ್ದೀವಿ ಅಂತ ಗೊತ್ತಾದರೆ ಬೇರೆ ವಿಷಯದ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ. ಆದರೆ ನಮ್ಮ ಸಿದ್ದೇಗೌಡ ಹಂಗಲ್ಲ, ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಗೊತ್ತಿದ್ರು ಜನಗಳಿಗೋಸ್ಕರ ಓಡಾಡ್ತಾವನೆ. ಹಾಗಂತ ನಾವು ಸುಮ್ಮನೆ ಇದ್ರೆ ಅವನು ಓಡಾಡ್ತಾನೆ ಇರ್ತಾನೆ ರೀ. ಅವನನ್ನು ಕೂಡಿಸಿ ನೀವೇ ಬುದ್ಧಿ ಹೇಳಿ ಮನೇಲಿರೋಕ್ಕೆ ಹೇಳ್ರಿ. ಅವ್ನಿಗೆ ಹಂಗೆಲ್ಲ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ ಕಣಮ್ಮಿ. ಅದಕ್ಕೆ ಅಲ್ವೇ ನಾಳೆಗೆ ಸಮಾವೇಶ ಇಟ್ಕೊಂಡಿರೋದು. ಒಂದು ಕಿತ ಸಮಾವೇಶದಲ್ಲಿ ಅವರಿಬ್ಬರು ಮದುವೆ ಅಂತ ಅನೌನ್ಸ್ ಮಾಡ್ಬಿಟ್ಮೇಲೆ ಅವನು ಮದುವೆ ಕಡೆಗೆ ಗಮನ ಕೊಡ್ತಾನೆ. ಸರಿ ರೀ, ಹಾಗೆ ಮಾಡಿ. ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು. ಇವರೆಲ್ಲರೂ ನಾಳೆ ಸಮಾವೇಶದ ಬಗ್ಗೆ ಮಾತಾಡ್ತಿದ್ದಾರೆ. ನಾಳೆ ಏನಾದರೂ ಇವ್ರ ಮದುವೆ ಅನೌನ್ಸ್ ಮಾಡಿಬಿಟ್ರೆ ಆಮೇಲೆ ಏನು ಮಾಡ್ಕೊಳಕ್ಕಾಗಲ್ಲ. ಆದರೆ ಈ ಸಿದ್ದುಗೆ ಯಾಕೆ ಈ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ತಿದ್ದಾನೆ. ಅವನು ಹಾಗಿದ್ದಾನೆ ಅಂತ ಬಿಟ್ಟರೆ ಏನೂ ಮಾಡಲ್ಲ. ನಾನೇ ಮುಂದುವರೆದು ಅವನ್ನ ಹೇಗಾದರೂ ಮಾಡಿ ಒಪ್ಪಿಸ್ಬೇಕು. ಇಲ್ಲದೆ ಹೋದರೆ ನಾನು ಕಂಡಿರೋ ಯಾವ ಕನಸು ನನಸಾಗಲ್ಲ, ಕನಸಾಗೆ ಉಳ್ಕೊಂಡ್ಬಿಡುತ್ತೆ. ಮೇಡಮ್ ಅವರೇ, ನೀವೇನಿಲ್ಲಿ ಒಂದು ಫೋನ್ ಮಾಡಿದರೆ ನೀವು ಎಲ್ಲಿರ್ತಿದ್ರು ಅಲ್ಲಿಗೆ ನಾನೇ ಬರ್ತಿದ್ನಲ್ವಾ? ಪರಿಹಾರ ನನಗೆ ಬೇಕು ಅಂದಮೇಲೆ ನಾನೇ ನಿಮ್ಮ ಹತ್ರ ಬರಬೇಕಲ್ವಾ? ಮನುಷ್ಯ ಕೈ ಕೊಟ್ಟರೆ ದೇವ್ರ ಹತ್ರ ಹೋಗಬೇಕು. ಈಗ ನನ್ನ ಪಾಲಿಗೆ ನೀವೇ ದೇವರು. ಅಯ್ಯೋ ಮೇಡಮ್ ಅವರೇ, ಯಾಕೆ ಈ ರೀತಿ ದೊಡ್ಡ ಮಾತುಗಳನ್ನ ಆಡ್ತೀರಾ? ಬದುಕು ಸಣ್ಣದಾಗವಾಗ ಮಾತು ದೊಡ್ಡದಾಗೆ ಬರುತ್ತೆ ಸಿದ್ದು ಅವರೇ. ನೀವವತ್ತು ದೇವಸ್ಥಾನದಲ್ಲಿ ಹೇಳಿರೋದ್ರಿಂದ 4 ದಿನ ಸಮಾಧಾನವಾಗೇ ಇದ್ದೆ. ಆದರೆ ನೀವು ಹೇಳಿದ ಸಮಯ ಇವತ್ತಿಗೆ ಮುಗಿಯುತ್ತೆ. ನೀವು ಮಾತು ಕೊಟ್ಟ ಹಾಗೆ ಅವನ್ನ ನನ್ನ ಕಣ್ಮುಂದೆ ಕರ್ಕೊಂಡ್ಬರ್ತೀರಾ ಅಲ್ವಾ? ನನಗೆ ಗೊತ್ತು ನಿಮ್ಮ ಮದುವೆ ಕಾರ್ಯಕ್ರಮ ನಡೀತಾ ಇದೆ, ಖುಷಿಯಾಗಿದ್ದೀರಾ. ಇಂಥ ಸಮಯದಲ್ಲಿ ನನ್ನ ಕಷ್ಟಕ್ಕೆ ಪರಿಹಾರ ಕೊಡಿ ಅಂತ ಕೇಳೋದು ನನ್ನ ತಪ್ಪು. ಆದರೆ ನನಗೆ ಬೇರೆ ದಾರಿ ಇಲ್ಲ. ನೀವು ಕೈ ಬಿಟ್ಟರೆ ನಾನು ಜೀವಂತವಾಗಿ ಮಾತ್ರ ಉಳ್ಕೊಳ್ಳೋದಿಲ್ಲ. ಮೇಡಮ್ ಅವರೇ, ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬಿಡಿ. ನೋಡಿ, ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ, ನಿಮ್ಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಿಮ್ಮ ಸಂತೋಷಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಏನು ಬೇಕಾದರೂ ಮಾಡೋ ಮನಸ್ಸು ನಿಮಗಿದೆ ಅಂತ ನನಗೆ ಗೊತ್ತು ಸಿದ್ದು ಅವರೇ. ಆದರೆ ಪರಿಸ್ಥಿತಿ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಮದುವೆ ಖುಷಿಲಿ ನೀವು ಕಳೆದು ಹೋದರೆ ನನ್ನ ಗತಿ ಏನು? ಖುಷಿಲಿ ನನಗೆ ಕೊಟ್ಟಿರೋ ಮಾತು ತಪ್ಪಲ್ಲ ತಾನೆ? ಇಲ್ಲ ಮೇಡಮ್ ಅವರೇ, ನನಗೆ ನನ್ನ ಮದುವೆಗಿಂತ ನಿಮಗೆ ಕೊಟ್ಟಿರೋ ಮಾತೇ ಮುಖ್ಯ. ಸಂತೋಷದಲ್ಲಿ ಮೈ ಮರೆಯೋನಲ್ಲ ನಾನು. ಖಂಡಿತ ನಾಳೆ ಅವನು ಯಾರು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಹಾಗಾದರೆ ಅವನು ಯಾರು ಅಂತ ನಿಮಗೆ ಗೊತ್ತಾ? ಈಗಲೇ ಹೇಳಿಸಿದ್ದು ಅವರೇ, ಈ ವಿಷಯನ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಇಲ್ಲ ಮೇಡಮ್ ಅವರೇ, ಅದು ಈಗಲೇ ಹೇಳೋಕ್ಕಾಗೋದಿಲ್ಲ. ನನಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಇವತ್ತು ಎಲ್ಲ ಸಿಗ್ತದೆ. ಖಂಡಿತ
ನಾಳೆ ಅವನ್ನ ನಿಮ್ಮ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ. ಇಷ್ಟು ದಿನನೇ ಕಾದಿದ್ದೀನಿ ಅಂದಮೇಲೆ ಇನ್ನೂ ಒಂದಿನ ಕಾಯೋಕ್ಕೆ ನನಗೇನು ಕಷ್ಟ ಆಗಲ್ಲ. ಆದರೆ ನನ್ನ ಜೀವನೇ ನಿಮ್ಮ ಕೈಯಲ್ಲಿದೆ ಅನ್ನೋದು ಮಾತ್ರ ಮರಿಬೇಡಿ. ನಾಳೆ ಹುಟ್ಟೋ ಸೂರ್ಯ ನನಗೆ ಬೆಳಕಾಗುತ್ತಾ ಅಥವಾ ನನ್ನನ್ನು ಕತ್ಲಲ್ಲಿ ತಳ್ಳುತ್ತೋ ಅನ್ನೋದು ನನಗೆ ಗೊತ್ತಾಗುತ್ತೆ. ನಾನೇನು ಬರ್ತೀನಿ ಸಿದ್ದು ಅವರೇ. ಅದು ಅಯ್ಯೋ ಹಾಗೇನಿಲ್ಲ ಅಣ್ಣ, ನಾನು ನಮ್ದವರಲ್ಲಿ ನೀನು ಒಬ್ಬ. ಅಣ್ಣ ಅದು ನಾನು ಸಿದ್ದೇಗೌಡ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ. ಈಗ ನನ್ನ ಜೀವನ ಅವ್ರ ಕೈಯಲ್ಲೇ ಇದೆ ಅಣ್ಣ. ನನಗೆ ತಾಳಿ ಕಟ್ಟಿದ್ದು ಯಾರು ಅಂತ ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರನ್ನ ಮಾತಾಡ್ಸಕ್ಕೆ ಹೋಗಿದ್ದೆ. ನಮ್ಮಿಬ್ಬರನ್ನು ಒಂದು ಮಾಡ್ರು ಆ ದೇವ್ರೆ ಇದಕ್ಕೊಂದು ಪರಿಹಾರ ಕೊಡ್ತಾನೆ ಅಂತ ನಂಬಿವ್ನಿ. ಅಲ್ಲಿವರೆಗೂ ನೀವು ವಿಷಯ ಯಾರಿಗೂ ಹೇಳ್ಬಿಡೋಣ. ನಿಮ್ಮ ಕಾಲು ಬಿಟ್ಟು ಬೇಡ್ತೀನಿ. ಅವ್ನು ಯಾರು ಅಂತ ಗೊತ್ತಿಲ್ಲ ಅಣ್ಣ, ಆದರೆ ನಾಳೆ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇಷ್ಟು ದಿನಾನೇ ಆಗದೆ ಇರೋದು ನಾಳೆ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅಣ್ಣ. ಅವ್ರು ಹೇಳಿದ ಮಾತಿನ ಮೇಲೆ ಭರವಸೆ ಇಟ್ಟು ನಾಳೆವರೆಗೂ ಕಾಯ್ತಾ ಇದ್ದೀನಿ. ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಣ್ಣ. ಆದರೆ ಅವನ್ನ ಒಂದೇ ಒಂದು ಸಾರಿ ನೋಡಬೇಕು. ಅವನು ಯಾರು ಅಂತ ತಿಳ್ಕೊಬೇಕು. ಯಾಕೆ ಹೀಗೆ ಮಾಡ್ದ ಅಂತ ಅವನ ಕೊರಳು ಪಟ್ಟಿ ಹಿಡಿದು ಕೇಳಬೇಕು.
ಇಲ್ಲ ಅಣ್ಣ, ಅವನು ಒಳ್ಳೆಯವನಾಗಿದ್ದಿದ್ರೆ ನನಗೆ ಈ ರೀತಿ ಮಾಡ್ತಿರ್ಲಿಲ್ಲ. ಧೈರ್ಯವಾಗಿ ಬಂದು ನನ್ನ ಮುಂದೆ ನಿಲ್ತಿದ್ದ. ಅದನ್ನ ಬಿಟ್ಟು ರಾತ್ರಿ ಮಲಗಿರೋವಾಗ ತಾಳಿ ಕಟ್ಟಿ ನನ್ನ ಬಾಳನ್ನೇ ಹಾಳು ಮಾಡ್ತಿರ್ಲಿಲ್ಲ. ಅವನಿಂದ ನಾನು ಎಷ್ಟು ನೋವು ಅವಮಾನ ಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಹೆಣ್ಣಿನ ಜೀವನದ ಜೊತೆ ಹೀಗೆ ಆಟ ಆಡಿದವನು ಹೇಗಣ್ಣ ಒಳ್ಳೆಯವನಾಗ್ತಾನೆ? ಹೆಣ್ಣಿಗೆ ಗೌರವ ಕೊಡೋರು ಯಾವತ್ತೂ ಈ ರೀತಿ ಮಾಡಲ್ಲ. ಸಿದ್ದು, ಏನಿದು ಹೀಗೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಮನೆಯಲ್ಲಿ ನೋಡಿದ್ರೆ ನಾಳೆ ನಿಮ್ಮ ಮದುವೆ ಬಗ್ಗೆ ಜನರಿಗೆಲ್ಲ ಅನೌನ್ಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಅಲ್ಲ, ಅದಕ್ಕೆಲ್ಲ ಪ್ರಿಪ್ರೇಷನ್ಸು ಆಗ್ತಾ ಇದೆ. ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ ಸಿದ್ದು? ಯಾಕೆ ಈ ಥರ ಸುಮ್ಮನೆ ನಿಂತಿದ್ದೀರಾ? ನಾನು ಅದರ ಬಗ್ಗೆ ಯೋಚನೆ ಮಾಡ್ತವನೇ. ಅದಕ್ಕೆ ಯೋಚನೆ ಮಾಡೋ ಟೈಮೆಲ್ಲ ಮುಗ್ದೋಗಿದೆ ಸಿದ್ದು. ಒಂದ್ಸಲ ದೊಡ್ಡವರೆಲ್ಲ ಸೇರ್ಕೊಂಡು ಜನರ ಮುಂದೆ ಈ ಥರ ಅನೌನ್ಸ್ ಮಾಡಿಬಿಟ್ರೆ ಆಮೇಲೆ ನೀವು ಏನೂ ಮಾಡ್ಕೊಳಕ್ಕಾಗಲ್ಲ. ಒಂದು ವೇಳೆ ಬದಲಾಯಿಸ್ಕೊಂಡ್ರಿ ಅಂದರೂ ಕೂಡ ಜನ ಅದನ್ನು ಒಪ್ಪಲ್ಲ. ಜನ ನಿಮ್ಮ ಬಗ್ಗೆನೇ ತಪ್ಪಾಗಿ ತಿಳ್ಕೊತಾರೆ. ಅದು ನಿಮ್ಮ ರಾಜಕೀಯದ ಭವಿಷ್ಯಕ್ಕೂ ಒಳ್ಳೇದಲ್ಲ. ಸಿದ್ದು, ಈಗಲಾದರೂ ನೀವು ಸ್ವಲ್ಪ ಬೇಗ ಏನಾದರೂ ಡಿಸಿಷನ್ ತಗೊಳ್ಳಿ. ಒಂದು, ಭಾವನಾ ಅವ್ರ ಹತ್ರ ಹೋಗಿ ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ಳಿ. ಇಲ್ವಾ, ಮನೆಯವ್ರು ತೋರಿಸಿರೋ ಪೂರ್ವಿನ ಮದುವೆ ಮಾಡಿಕೊಂಡು ಆರಾಮಾಗಿ ಸೆಟ್ಲ್ ಆಗಿಬಿಡಿ. ನಿಮ್ಮ ರಾಜಕೀಯದ ಭವಿಷ್ಯನೂ ಸುಲಭವಾಗಿ ಸಾಗುತ್ತೆ. ಏನದಕ್ಕೆ ನೀವು ನನ್ನ ಬಗ್ಗೆ ಎಲ್ಲ ಗೊತ್ತಿದ್ರು ಹಿಂಗೆ ಮಾತಾಡ್ತಿದ್ರಲ್ಲ? ನನ್ನ ಭಾವನವ್ರನ್ನ ಬಿಟ್ಟಿರ್ತಾರೆ ಅಂತ ನಿಮ್ಗೆ ಗೊತ್ತಿಲ್ವೇ? ಕೂಸು ಹುಟ್ಟಕ್ಕೆ ಮುಂಚೆ ಕುಲಾವಿ ಹೊಲಿಸೋ ಈ ಕಾಲದಲ್ಲಿ ಈ ನಿಮ್ಮ ಪ್ರೀತಿ ಅನ್ನೋ ಕೂಸು ಒಳಗೂ ಇರಲಾರ್ದೆ ಹೊರಗೂ ಬರಲಾರ್ದೆ ಆಪರೇಷನ್ ಥಿಯೇಟ್ರಲ್ಲೇ ನರಳುತ್ತಾ ಇದೆ ಅಷ್ಟೆ. ನೋಡಿಸಿದ್ದು, ನಿಮ್ಮ ಹತ್ರ ಇರೋದು ಒಂದೇ ಆಪ್ಷನ್, ಇದು ಒಂದೇ ರಾತ್ರಿ. ನೀವೇನಾದರೂ ಒಂದು ಒಳ್ಳೆ ಡಿಸಿಷನ್ ತೊಗೊಂಡ್ರೆ ನಿಮಗೆ ಭಾವನಾ ಅವ್ರು ಸಿಗ್ತಾರೆ. ಇಲ್ವಾ, ಅಟ್ಲೀಸ್ಟ್ ನಾನು ಹೇಳ್ದಂಗೆ ಅವ್ರನ್ನ ಮರ್ತುಬಿಟ್ಟು ಪೂರ್ವಿ ಅವ್ರನ್ನ ಮದುವೆ ಮಾಡಿಕೊಂಡು ಮನೆಯವ್ರ ದೃಷ್ಟಿನಲ್ಲಿ ನಿಮ್ಮ ರಾಜಕೀಯದ ಭವಿಷ್ಯದಲ್ಲಿ ಆರಾಮಾಗಿ ಸಂತೋಷವಾಗಿ ಇದ್ಬಿಡಿ. ಅದಕ್ಕೆ ನಾನು ಹೇಳೋಷ್ಟು ಹೇಳಾಯ್ತು ಸಿದ್ದು. ಎಲ್ಲ ಥರನೂ ಅಡ್ವೈಸ್ ಮಾಡಾಯ್ತು. ಇನ್ನೇನಿದ್ರು ನಿಮ್ಮ ಡಿಸಿಷನ್ಗೆ ಬಿಟ್ಟಿದ್ದು. ಏನೋ ನಿಮ್ಮ ಮಾವ ನಾಳೆ ಏನೋ ಸಮಾವೇಶ ಇಟ್ಕೊಂಡಿದ್ದಾರಂತೆ, ಅದಕ್ಕೆ ನೀನು ಫುಲ್ಲು ಜೋಶಲ್ಲಿರೋ ಆಗಿದೆ. ನಿಮ್ಮ ಮಾವನ ಜೊತೆ ಚೆನ್ನಾಗಿರೋ, ಯಾಕಂದರೆ ಅವರು ಮಿನಿಸ್ಟರ್ ಆದರೆ ನಿಂಗೊಂದು ಒಳ್ಳೆ ಪೋಸ್ಟ್ ಸಿಗ್ಬೋದು. ಸುಮ್ಮನೆ ಇರೋ ಬ್ರೋ, ನಮಗೆಲ್ಲ ಇಲ್ಲಿ ಆ ಥರ ಅದೃಷ್ಟ. ಕೆಲವು ಅದೃಷ್ಟನ ನಾವೇ ಪಡ್ಕೋಬೇಕು ಕಣ. ನಿಮ್ಮ ಮಾವ ನಿನ್ನ ಜೊತೆ ಚೆನ್ನಾಗಿದ್ದಾರಲ್ವಾ, ಅವ್ರ ಹಿಂದೆ ಮುಂದೆ ಓಡಾಡ್ಕೊಂಡಿರೋ, ಅವ್ರಿಗೆ ಕಣ್ಣಿಗೆ ಕಾಣಿಸೋ ಆಗಿರೋ, ಯಾಕಾಗಲ್ಲ? ಚೆನ್ನಾಗಿ ಹೇಳಿದೆ ಬ್ರೋ. ಈ ವ್ಯವಹಾರದ ಭರಾಟೆಯಲ್ಲಿ ನನ್ನ ಹೆಂಡತಿ ಕಾಣಿಸ್ಕೊಡ್ತಾ ಇರೋದೇ ಕಡಿಮೆ, ಇನ್ನು ನಮ್ಮ ಮಾವನ್ ಕಾಣಿಸ್ಕೊತೀನ? ನೋಡೋಣ, ಎಲ್ಲ ಅದೃಷ್ಟ ಒಲಿದು ಬಂದರೆ ಯಾಕಾಗಬಾರ್ದು? ಆಗ ನಮ್ಮ ಮಾವನ ಹೆಸರಲ್ಲಿ ಒಂದು ಜೈ ಅಂದ್ಬಿಡೋದೆ. ಹಾಗೇನಾದರೂ ಆದರೆ
ನನಗೂ ಸಹಾಯ ಮಾಡ್ತೀಯ ತಾನೆ, ಅಥವಾ ಇವನಿಗೆ ಯಾಕೆ ಸಹಾಯ ಮಾಡಬೇಕು ಅಂತ ಹಂಗೆ ಹೊರಟೋಗ್ತೀಯ? ಏನು ಬ್ರೋ, ಕೂಸು ಊಟಕ್ಕೆ ಮುಂಚೆನೆ ಕುಲಾಬಿ ಹೊಲಿತಾ ಇದೆಯಲ್ಲ. ನಾಳೆ ಸಮಾವೇಶ ಇಟ್ಕೊಂಡಿರೋದು ಯಾವ ಕಾರಣಕ್ಕೆ ಅಂತ ಗೊತ್ತು ತಾನೆ. ನೀನು ನೋಡಿದ್ರೆ ನನ್ಗೆ ನಾಳೆನೇ ಅಧಿಕಾರ ಕೊಟ್ಟು ಪಟ್ಟಾಭಿಷೇಕಕ್ಕೆ ಏರಿಸ್ಬಿಡ್ತಾರೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಕೊಡು. ಏನೇ ಆಗಲಿ ಕಣ, ಗಾಳಿ ಬಂದ ಕಡೆ ತೂರ್ಕೋಬೇಕು ಅಂತಾರೆ. ನೀನು ಹಾಗೆ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೇನಾದರೂ ಲಕ್ ಹೊಡೆದು ನಿನಗೆ ಅಧಿಕಾರ ಬಂದರೆ ನನಗೊಂದು ಪೋಸ್ಟ್ ಮಾರಿಬೇಡಪ್ಪ. ಬ್ರೋ, ಈಗ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ಆದರೆ ನಿನಗೆ ರಾಜಕೀಯ ಸೆಟ್ ಆಗೋದೇ ಇಲ್ಲ ನೋಡೋ. ರಾಜಕೀಯ ಮಾಡಬೇಕು ಅಂದರೆ ಒಂದಷ್ಟು ಜನ ಹುಡುಗರು ಹಿಂದೆ ಮುಂದೆ ಓಡಾಡ್ತಾ ಇರ್ಬೇಕು. ನಿನಗೆ ಫ್ರೆಂಡ್ಸೇ ಇಲ್ಲ, ಮನೆಯವ್ರ ಜೊತೆ ಚೆನ್ನಾಗಿಲ್ಲ, ಇನ್ನೇನು ರಾಜಕೀಯ ಮಾಡ್ತೀಯ ನೀನು? ನೋಡೋ, ರಾಜಕೀಯ ಅಂದರೆ ತಂತ್ರ ಮಂತ್ರದಿಂದ ಮಾಡೋದಲ್ಲ, ಕುತಂತ್ರದಿಂದ ರಾಜಕೀಯ ಮಾಡೋದು. ಅದು ನಿನಗೆ ಬರೋದೇ ಇಲ್ವೇ? ಅಪ್ಪ ರಾಜಾ, ನೀನು ಹೇಗಿದೆಯೋ ಹಾಗೆ ಇದ್ಬಿಡಪ್ಪ. ಬರದೇ ಇರೋದೆಲ್ಲ ಯಾಕೆ ಮಾಡ್ತೀಯ ಸುಮ್ಮನೆ? ಬಡ್ಡಿ ಮಗ, ಇವನಿಗೇನು ರಾಜಕೀಯ ರಕ್ತದಲ್ಲೇ ಬಂದಿರೋ ಥರ ಆಡ್ತಾನೆ. ನಾನು ಮಾಡೋ ಕುತಂತ್ರ ಗೊತ್ತಾದರೆ ಬಾಯಿ ಮೇಲೆ ಬೆರಳಿಟ್ಕೋತಾನೆ. ನನಗೂ ಅವಕಾಶ ಸಿಗಲಿ, ನಾನು ಏನು ಅಂತ ತೋರಿಸ್ತೀನಿ. ಲೇ, ನಾವೆಲ್ಲ ಇಲ್ಲೇ ಇದ್ದೀವಿ. ಸಿದ್ದೇಗೌಡ ಎಲ್ಲ ಇಲ್ಲೇ ಬಂದಲ್ಲಪ್ಪಯ್ಯ. ಬಲ್ಲ ತಗೋ ಕಂದ, ಒಳ್ಳೇದಾಗ್ಲಿ ಕಂದ. ಲೇ ಸಿದ್ದೇಗೌಡ, ಯಾಕ್ಲಾ ಒಳ್ಳೆ ಮಕ ಗಂಟಾಕೊಂಡು ಹಿಂಗೆ ನಿಂತಿದ್ಯಾ? ಲೇ, ಈ ಸಮಾವೇಶ ಮಾಡ್ತಾ ಇರೋದೇ ನಿನಗೋಸ್ಕರ ಕಲ್ಲ, ನೀನು ರಾಜಕೀಯದ ಭವಿಷ್ಯಕ್ಕೋಸ್ಕರ ಕಲ್ಲ. ಲೇ ಮಾವ, ಏನು ಹೇಳ್ತಾ ಇದ್ರ ನೀವು? ಈ ಸಮಾವೇಶ ಮಾಡ್ತಿರೋದು ಸಿದ್ದು ಮತ್ತು ಪೂರ್ವಿ ಮದುವೆ ವಿಚಾರನ ಊರಿನ ಜನಕ್ಕೆಲ್ಲ ಹೇಳಬೇಕು ಅಂತ ಅಲ್ವಾ? ನೋಡವ್ವ, ವಿಚಾರ ಅದೇ ಆದ್ರೂ ಈ ಸ್ವಾಮಿಕಾರ ಜೊತೆ ಸ್ವಕಾರ್ಯನ ಮಾಡ್ಕೋಬೇಕು ಅಂತಾರಲ್ಲ, ಇದು ಹಂಗೆ. ಮದುವೆ ಏನೋ ನಾವು ಅಂದ್ಕೊಂಡಂಗೆ ನಡೀತದೆ, ಆದರೆ ಅದ್ರ ಜೊತೆ ನಮ್ಮ ರಾಜಕೀಯನ ನೋಡ್ಕೋಬೇಕಲ್ವೇ? ಇವನು ಮದುವೆ ಎಷ್ಟು ಮುಖ್ಯನೋ ನಮ್ಮ ರಾಜಕೀಯನೂ ಅಷ್ಟೇ ಮುಖ್ಯ ಕಣವ. ರೀ, ಮತ್ತೆ ಅದೇ ಮಾತಾಡ್ತಾ ಇದ್ದೀರಾ? ನಿನ್ನೆ ತಾನೇ ಹೇಳಿದ್ದೀನಿ, ಇದು ಮದುವೆ ಮನೆ, ಈಗ ಮದುವೆ ವಿಷಯ ಮಾತಾಡಿ ಅಂತ. ನೀವು ತಲೆ ಕೆಡಿಸ್ಕೊಂಡ್ರೆ ಅವನು ತಲೆ ಕೆಡಿಸ್ಕೋತಾನೆ. ಅವನಿಗೆ ಹೇಳಿ ಮದುವೆ ಮುಗಿಯೋವರೆಗೂ ಖುಷಿಯಾಗಿರು ಅಂತ. ಅವ್ವ, ಹಂಗೇನು ಆಗಕ್ಕಿಲ್ಲ ಕಣ್, ಸುಮ್ಕಿರೋ. ನಮ್ಮ ಸಿದ್ದುಗೆ ಎಲ್ಲಿ ಹೆಂಗಿರ್ಬೇಕು ಅಂತ ಚೆನ್ನಾಗಿ ಗೊತ್ತದೆ. ನಾವು ಜನಗಳ ಮುಂದೆ ಎಲ್ಲ ಅವ್ನ ಮದುವೆ ವಿಷಯ ಅನೌನ್ಸ್ ಮಾಡ್ತಾ ಇದೀವಲ್ಲ, ಅದಕ್ಕೆ ಹೊಸ ಟೆನ್ಷನ್ ಆಗೋನ್ ಅಷ್ಟೇಯ. ಒಂದ್ಸಲಿ ಮೈಕಲ್ ಅನೌನ್ಸ್ ಆಗ್ಬಿಡ್ಲಿ, ಆಮೇಲೆ ಇವನು ನಮ್ಮ ದಾರಿಗೆ ಸೇರ್ಕೊಂಡ್ಬಿಡ್ತಾನೆ ಅಲ್ವೇನ್ಲಾ? ದೇವ್ರೆ, ಇವ್ರು ನೋಡಿದ್ರೆ ನನ್ನ ಮದುವೆ ಅಂತ ಇಷ್ಟೊಂದು ಖುಷಿಯಾಗವ್ರೆ. ಅಲ್ಲಿ ಭಾವನವರು ಇವತ್ತು ತಾಳಿ ಕಟ್ಟೋನು ಯಾರು ಅಂತ ಗೊತ್ತಾಗುತ್ತೆ ಅಂತ ಕಾಯ್ತಾವ್ರೆ. ಈಗ ನಾನು ಏನು ಮಾಡಲಿ? ನೀನೇ ನನಗೆ ದಾರಿ ತೋರಿಸ್ಬೇಕು. ಈ ಸಿದ್ದು ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ನೆನ್ನೆ ರಾತ್ರಿ ಹೇಳೋಷ್ಟು ಹೇಳಿದ್ದೀನಿ, ಇವತ್ತು ಏನೋ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದೇನು ಮಾಡ್ತಾನೋ ನೋಡಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ದೇವ್ರ ದಯದಿಂದ ಎಲ್ಲ ಒಳ್ಳೇದಾದ್ರೆ ಸಾಕು. ನೋಡಮ್ಮೆ, ನಾನು ಮುನ್ಸ್ವಾಮಿ ಸೇರಿರೋದು ಒಳ್ಳೇದಕ್ಕೆ ಅಲ್ವೇ? ಒಳ್ಳೇದಾಗ್ಲಿ, ಇನ್ನೇನಾಯ್ತದ ಹೇಳೋ? ನೋಡ್ತಾ ಇರೋ, ಇದು ಯಾವ ಸಮಾವೇಶ?
ಇವರಿಬ್ಬರು ಮದುವೆ ಆಗೋಗ್ಬಿಡ್ಲಿ, ಆಮೇಲೆ ಸಮಾವೇಶ ಇಟ್ಕೋತೀವಿ. ಅಲ್ಲಿ ನಮ್ಮ ರಾಜಕೀಯ ಶಕ್ತಿ ಏನು ಅಂತ ತೋರಿಸ್ತೀವಿ. ಅಲ್ಲಲ್ಲ ಮರುಗೌಡ, ಸಿದ್ದೇಗೌಡ? ಇಷ್ಟೊಂದು ದುರಾಲೋಚನೆ ದೂರಾಲೋಚನೆ ಮಾಡಬೇಡಿ ಮಾವ. ಯಾಕೆ ಅಂದರೆ ಇವತ್ತಿನ ಸಮಾವೇಶದಲ್ಲಿ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಇಲ್ಲಿ ಸಿದ್ದು ನಿಮ್ಮ ವಿರುದ್ಧವಾಗಿ ನಿಂತರೆ ನಿಮ್ಮ ಆಸೆ ಕನಸುಗಳು ಎಲ್ಲ ನುಚ್ಚುನೂರಾಗುತ್ತೆ. ಆಗ ನಾನು ಅಂದ್ಕೊಂಡ ಹಾಗೆ ಹೆತ್ತ ಮಗನೇ ನಿಮಗೆ ವೈರಿ ಆಗ್ತಾನೆ. ಆಗಲಾದರೂ ನೀವು ನನ್ನ ಗಂಡನ್ನ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ, ಅವ್ರ ಆಸರೆ ತಗೋಬೇಕಾಗತ್ತೆ. ಸರಿ, ಈಗ ಟೈಮ್ ಆಯಿತು. ಈ ಮನೆಯಿಂದೆಲ್ಲ ಹೊರಟ್ಬಿಡಮ್ಮ. ಹಾಂ, ಲೇ ಸಿದ್ದೇಗೌಡ, ನೀನು ನಮ್ಮ ಜೊತೆನೇ ಬರ್ತೀಯ ಇಲ್ಲ ನಿಮ್ಮ ಕಪಿ ಸೇನೆ ಜೊತೆ ಬರ್ತಿಲ್ಲ? ಇಲ್ಲ ಅಪ್ಪಾಜಿ, ನೀವೆಲ್ಲ ಹೊರಡಿ, ನಾನು ನನ್ನ ಬೈಕ್ನಾಗೆ ಅವ್ರ ಜೊತೆಲಿ ಬರ್ತೀನಿ. ನಡ್ರಲ್ಲ. ಲೇ ಸಿದ್ದೇಗೌಡ, ಹೋಗ್ಲಾ? ಸಮಾವೇಶಕ್ಕೆ ಹೋಗ್ತಾ ಇರೋದು ವೈಟ್ ಆ್ಯಂಡ್ ವೈಟ್ ಹಾಕೊಂಬಾ, ಹೋಗ್ಲಾ? ಯಾರ ಮಗ ನೀನು? ಈ ಜವರೇಗೌಡನ ಮಗ ಕಲ್ಲ ನೀನು, ಸಿದ್ದೇಗೌಡ. ಹೋಗ್ಲಾ? ವೈಟ್ ಆ್ಯಂಡ್ ವೈಟ್ ಹಾಕೊಂಬಾ, ಹೋಗು. ಯಾವಾಗೂ ಮಗ ಗಂಟು ಹಾಕೊಂಡಿರ್ತಾನೆ. ನಡ್ಲಾ?